ನಿನ್ನೆ ದೆಹಲಿಯ ಇಂದಿರಾ ಭವನದಲ್ಲಿ ನಿರ್ಧಾರ ಆಗೋಗಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿದ್ದಾರೆ. ರಾಜೀನಾಮೆಯನ್ನ ಕೊಟ್ಟಂತ ನಂತರದಲ್ಲಾಗುವಂತಹ ಬೆಳವಣಿಗೆಗಳು ಅದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಾಳೆ ಮೊದಲಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್, ಸಚಿವರ ಜೊತೆ ಸಚಿವ ಸಂಪುಟ ಸಹೋದ್ಯೋಗಿಗಳನ್ನ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಅದಾದ ನಂತರ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ ಸಿದ್ದರಾಮಯ್ಯ. ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಅದಾದ ಬಳಿಕ ನೂತನ ಸರ್ಕಾರದ ರಚನೆಯ ಸರ್ಕಸ್, ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗಬೇಕು. ಶುಕ್ರವಾರ ನಡೆಯುತ್ತೆ ಸಿಎಲ್ಪಿ ಸಭೆ. ಸಿಎಲ್ಪಿ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನೂತನ ನಾಯಕನ ಆಯ್ಕೆಯಾಗುತ್ತೆ. ಸಿಎಲ್ಪಿ ನಾಯಕನ ಆಯ್ಕೆಯಾಗುತ್ತೆ. ಮುಂದಿನ 2 ವರ್ಷಗಳ ಅವಧಿಗೆ ಸಿಎಲ್ಪಿ ನಾಯಕನ ಆಯ್ಕೆ. ಸಿಎಲ್ಪಿ ನಾಯಕ ಯಾರಾಗ್ತಾರೋ ಅವರೇ ಮುಂದಿನ ಮುಖ್ಯಮಂತ್ರಿ. ಇಂದಿರಾ ಭವನದಲ್ಲಿ ನಿನ್ನೆ ನಡೆದಂತಹ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಉಭಯ ನಾಯಕರು ಕೂಡ ಭಾಗಿಯಾಗಿದ್ರು. ಡಿಕೆ ಶಿವಕುಮಾರ್ ಅವರ ಜೊತೆ ಸಭೆಯಾಗಿದ್ದು ನಿನ್ನೆ ಮಧ್ಯಾಹ್ನದ ನಂತರದಲ್ಲಿ. ಇರುವಂತಹ ಮಾಹಿತಿ ಏನು? ಡಿಕೆ ಶಿವಕುಮಾರ್ಗೆ ಮುಂದಿನ ಸಿಎಂ ಪಟ್ಟ. ಆದ್ರೆ ಅದಕ್ಕೊಂದು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಸಿಎಲ್ಪಿ ಸಭೆ. ಸಿಎಲ್ಪಿ ಸಭೆ ಅಂದ್ರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಕಾಂಗ್ರೆಸ್ನ ಅಷ್ಟು ಜನ 135 ಶಾಸಕರು ಕೂಡ ಭಾಗಿಯಾಗ್ತಾರೆ ಶುಕ್ರವಾರ ನಡೆಯುವಂತಹ ಸಿಎಲ್ಪಿ ಸಭೆಯಲ್ಲಿ. ಆ ಸಭೆಯಲ್ಲಿ ನೂತನ ನಾಯಕನ ಆಯ್ಕೆ ಮಾಡುವಂತಹ ಕೆಲಸ ಆಗತ್ತೆ. ಡಿಕೆ ಶಿವಕುಮಾರ್ ಅವರು ನೂತನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗಲಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಅದಾದ ಬಳಿಕ ಹೊಸ ಸರ್ಕಾರದ ರಚನೆಯಾಗತ್ತೆ. ನೂತನ ಸರ್ಕಾರದ ರಚನೆಯಾಗತ್ತೆ. ಡಿಕೆ ಶಿವಕುಮಾರ್ ಅವರು ಕಳೆದ ಹಲವು ಸಮಯದಿಂದ, ಹಲವು ತಿಂಗಳುಗಳಿಂದ ಏನು ಪೂಜೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ಅದೆಲ್ಲದಕ್ಕೂ ಅವ್ರು ಹೇಳ್ತಿದ್ರಲ್ಲ, ಪ್ರಯತ್ನ ವಿಫಲ ಆಗಬಹುದು, ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಹೇಳಿ. ಆ ಪ್ರಾರ್ಥನೆಗೆ ಫಲ ಸಿಕ್ಕಿರೋ ರೀತಿ ಕಾಣಿಸ್ತಾ ಇದೆ. ಶುಕ್ರವಾರ ನಡೆಯುವಂತಹ ಸಿಎಲ್ಪಿ ಮೀಟಿಂಗ್, ಆ ಸಿಎಲ್ಪಿ ಮೀಟಿಂಗ್ ನಲ್ಲಿ ನೂತನ ನಾಯಕನ ಆಯ್ಕೆ, ಆ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಸದ್ಯದ ಕುತೂಹಲ. ಯಾವ ರೀತಿಯ ಪ್ರಕ್ರಿಯೆ ನಡೆಯುತ್ತೆ, ಶಾಸಕರು ಯಾವ ರೀತಿ ಡಿಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಲ್ತಾರೆ, ಅಥವಾ ಹೈಕಮಾಂಡ್ ನಾಯಕರು ಕೆಸಿ ವೇಣುಗೋಪಾಲ್ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಇಡೀ ಪ್ರಕ್ರಿಯೆಯನ್ನ ಯಾವ ರೀತಿ ನಡೆಸ್ತಾರೆ, ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರೋದು ಬಹಳ ರೋಚಕವಾದಂತಹ ಬೆಳವಣಿಗೆಗಳು. ನಿನ್ನೆಯವರೆಗೂ ರಾಜ್ಯ ರಾಜಕಾರಣದ ಈ ಗೊಂದಲ, ರಾಜ್ಯ ರಾಜಕಾರಣದ ಈ ಕುರ್ಚಿ ಫೈಟ್ ನ ಕ್ಲೈಮ್ಯಾಕ್ಸ್ ಏನು ಅನ್ನೋದೇ ಕುತೂಹಲಕ್ಕೆ ಕಾರಣ ಆಗಿತ್ತು. ಆದ್ರೆ ಸಂಜೆಯ ಸಂದರ್ಭದಲ್ಲಿ ಕ್ಲೈಮ್ಯಾಕ್ಸ್ ಏನು ಅನ್ನೋದು ಬಹಳ ಸ್ಪಷ್ಟ ಆಗ್ಬಿಡ್ತು. ಸಭೆಯ ಬಳಿಕ ಹೊರಗಡೆ ಬಂದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರಬಹುದು ಅಥವಾ ಕೆಸಿ ವೇಣುಗೋಪಾಲ್ ಅವರಾಗಿರಬಹುದು, ಅವ್ರು ಹೇಳಿದ್ದೇನು, ಫಾರ್ ಹೆವನ್ ಸೇಕ್ ನೌ ಸ್ಟಾಪ್ ಸ್ಪೆಕ್ಯುಲೇಷನ್ ಅಂತ ಹೇಳಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಅಂದ್ರೆ ಯಾವುದೇ ರೀತಿಯಾದಂತಹ ಊಹಾಪೋಹಗಳನ್ನ ಮಾಡೋಕ್ ಹೋಗಬೇಡಿ, ನಾವು ಮಾತನಾಡಿದ್ದು MLC ಹಾಗೆ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮಾತ್ರ. ನಾಯಕತ್ವ ಬದಲಾವಣೆಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂತಹ ಚರ್ಚೆ ಆಗಿಲ್ಲ ಅನ್ನುವಂತಹ ಸ್ಪಷ್ಟ ಮಾತುಗಳನ್ನ ಹೇಳುವಂತಹ ಕೆಲಸವನ್ನ ಕೆಸಿ ವೇಣುಗೋಪಾಲ್ ಅವರು ಮಾಡಿದ್ರು. ನೀವು ಮಾಡ್ತಾ ಇರುವಂತಹ ಊಹಾಪೋಹಗಳೆಲ್ಲವೂ ಕೂಡ ರಿಯಾಲಿಟಿಗೆ ದೂರವಾದದ್ದು ಅಂದ್ರು. ಆದ್ರೆ ಸಭೆ ಮುಗಿಸಿ ನಾಯಕರು ತಮ್ಮ ತಮ್ಮ ಆಪ್ತರ ಜೊತೆ ಮೀಟ್ ಆಗ್ತಾ ಇದ್ದ ಹಾಗೆ ನಿನ್ನೆ ಹೈಕಮಾಂಡ್ನವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆದಿದ್ರು. ಅವರು ಸುಮಾರು 3-4 ಗಂಟೆಗಳ ಕಾಲ ಅಲ್ಲಿ ನಮ್ಮ AICC ಕಚೇರಿ, ಕೇಂದ್ರ ಕಚೇರಿಯಲ್ಲಿ ನಮ್ಮ ಹೈಕಮಾಂಡ್ನವ್ರನ್ನ ಭೇಟಿ ಮಾಡಿದರು. ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ರಾಹುಲ್ ಗಾಂಧಿಯವರು, ಅವ್ರನ್ನೆಲ್ಲರನ್ನೂ ಕೂಡ ಭೇಟಿ ಮಾಡಿದರು. ಒಳಗಡೆ ಏನು ಚರ್ಚೆ ಆಗಿದೆ ಅನ್ನೋದು ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ತಾವು ಮಾಧ್ಯಮದಲ್ಲಿ ಅನೇಕ ಸ್ಪೆಕ್ಯುಲೇಷನ್ಸ್ಗಳನ್ನು ಕೂಡ ಮಾಡಿದ್ದೀರಿ. ಬಹುಶಃ ಇವತ್ತು ಸುರ್ಜೇವಾಲಾ ಅವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವರು ಬಂದಾದ ಮೇಲೆ ಅವರು ಏನು ವಿಷಯಗಳನ್ನು ಹೇಳ್ತಾರೆ ಅದರ ಮೇಲೆ ನಮ್ಮ ತೀರ್ಮಾನಗಳು ಮತ್ತು ಎಲ್ಲರ ತೀರ್ಮಾನಗಳು ಆಗುತ್ತೆ.
ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ, ಸಮ್ಮತಿ ಕೊಟ್ಟಿದ್ದಾರೆ. ನಿನ್ನೆ ದಿವಸ ಮಾಧ್ಯಮದಲ್ಲಿ ಮಾನ್ಯ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕೆ ಸಿ ವೇಣುಗೋಪಾಲ್ ಅವರು ಹೇಳಿದ್ದನ್ನು ನಾವು ಪ್ರಸಾರ ಮಾಡಿದ್ದೀರಿ. ಅವರು ಹೇಳಿದ್ದು ರಾಜ್ಯಸಭೆಗೆ ಮತ್ತು ಕೌನ್ಸಿಲಿಗೆ ನೇಮಕ ಮಾಡೋದಕ್ಕೆ ಚರ್ಚೆ ಮಾಡಿದ್ದೀವಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಬಿಟ್ಟು ಬೇರೆ ಏನೂ ಅವರು ಹೇಳಿಲ್ಲ. ಈಗ ನಮಗೆ ಗೊತ್ತಿರೋ ಪ್ರಕಾರ ಅವರು ಏನು ಮಾಧ್ಯಮದಲ್ಲಿ ಹೇಳಿದರು, ಒಳಗಡೆ ಏನು ಚರ್ಚೆ ಆಗಿದೆ ಅನ್ನೋದು ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅದರಿಂದ ಏನನ್ನು ಹೇಳಿದರೂ ಕೂಡ ಅನಧಿಕೃತ ಆಗುತ್ತೆ. ಅದರಿಂದ ಅಧಿಕೃತವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾರೆ. ಬಂದಾದಮೇಲೆ ಅವ್ರು ಏನು ತೀರ್ಮಾನ, ಅವ್ರು ಏನು ಪ್ರಕಟಣೆ ಮಾಡ್ತಾರೋ ಅದನ್ನು ನಾವು ಕೂಡ ಕಾಯ್ದು ನೋಡಬೇಕು. ಇಲ್ಲ ನಾವು ಅದೇನು ಮಾತಾಡಿಲ್ಲ. ಮೀಟಿಂಗ್ ಎಲ್ಲ ಊಟ ಮಾಡ್ದು ಯಾಕೆಂದ್ರೆ ನಾವು ಎಲ್ಲರೂ ಇರಬೇಕಲ್ವಾ. ಸೊ ಜಾರ್ಜ್ ಮನೆಗೆ ಹೋಗಿದ್ದು, ಅವರು ಒಳ್ಳೆ ಊಟ ಕೊಟ್ಟರು. ಊಟ ಮಾಡಿಕೊಂಡು ನಾವು ಮತ್ತೆ ವಾಪಸ್ ಬರುವಾಗ ಎಲ್ಲ ಜೊತೆಯಲ್ಲಿ ಬಂದು. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ನೀವೇನಾದ್ರೂ ಸಿಎಂ ಹುದ್ದೆಗೆ ನೀವು ಕೂಡ ಆಸ್ಪರೆಂಟ್ ಸರ್ ಅಥವಾ ಕೇಳ್ತೀರಾ? ಎಲ್ಲ ಈಗ ಅಪ್ರಸ್ತುತ. ಯಾಕೆಂದರೆ ಹೈಕಮಾಂಡೇ ತೀರ್ಮಾನ ಮಾಡಬೇಕು. ನಾವು ಯಾರೇ ಏನು ಹೇಳಿಕೆಗಳು ಕೊಟ್ಟರು ಕೂಡ ಅದು ಅಪ್ರಸ್ತುತ ಆಗುತ್ತೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಮೊದಲಿಂದ ಹೇಳ್ಕೊಂಬಂದಿದ್ದೀವಿ. ಹೈಕಮಾಂಡ್ ತೀರ್ಮಾನ ನಾವೆಲ್ಲ ಬದ್ಧವಾಗಿರ್ತೀವಿ ಅಂತ. ಹೈಕಮಾಂಡ್ಗೆ ಅಪೀಲ್ ಮಾಡಿದ್ದೀರಾ ಸರ್? ನನಗೂ ಅವಕಾಶ ಕೊಡಿ. ನಾನು ಯಾರನ್ನೂ ಭೇಟಿನೇ ಮಾಡಿಲ್ಲ. ಹಾಂ, ಅದೇ ನಾನು ಹೇಳಿದ್ನಲ್ಲ, ಒಳಗಡೆ ಏನು ಚರ್ಚೆ ನಡೀತು, ಏನು ಯಾವ ಸಬ್ಜೆಕ್ಟ್ಗಳು ಡಿಸ್ಕಷನ್ಸ್ ಮಾಡಿದ್ರು ನಮಗೆ ಅದರ ಮಾಹಿತಿಗಳಿಲ್ಲ. ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿರೋ ಪ್ರಕಾರ ರಾಜ್ಯಸಭೆ ಮತ್ತು ಕೌನ್ಸಿಲ್ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. There is a speculation that tomorrow there will be a big changes in the Karnataka Congress politics, sir. How do you look at that, sir? No, our General Secretary ACC, who is in charge of Karnataka, Shri Randeep Surjewala ji is coming, and he will whatever he says, that we will all follow, because he represents the High Command. Sir, after the Venugopal statement, wait. After the Venugopal statement, CM is going to resign. Is there any truth in that? What exactly? No, we will know only when Surjewala ji comes. Whatever decision taken by the High Command, he will announce. sir, after the Venugopal statement, there is the most speculation in the Karnataka politics. Chief Minister will be resigned tomorrow. So how do you look at that, sir? As I said, we will wait for our General Secretary Sri Surjewala ji. He is supposed to come to Bangalore. He will announce whatever the decision taken by the High Command. ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಸರ್, ಏನು ಉದ್ದೇಶಕ್ಕೆ ಸರ್? ಅದು ಬಹಳ No, just courtesy. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.